ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯನ ಪಿನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿದ್ರಿ, ರಮ್ಯಾ ನಿಜವಾಗ್ಲೂ ನಿಮ್ಮ ವ್ಲಾಗ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ, ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೊ ನೋಡಿ, ಚಾಮುಂಡಿ ಬೆಟ್ಟ ಎಷ್ಟು ನಿಯರಾಗಿ ಕಾಣ್ತದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಅಮ್ಮನ ಮನೆಯಿಂದ ಅಂತೂ ತುಂಬ ನಿಯರಾಗಿ ಕಾಣುತ್ತೆ. ಸೊ ಎದ್ದಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಕೈ ಮುಗಿದು ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ. ಆರ್ಯನ್ ಇನ್ನೂ ಮಲ್ಕೊಂಡೇ ಇದ್ದಾನೆ. ಸೊ ನವೀನ್ ಮತ್ತು ಅಥರ್ವ ನಮ್ಮ ಮನೇಲಿ ಮಲಗಿರ್ತಾರೆ. ಅಥರ್ವ ಬರೋದು ಅವನ್ನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು 8:30 ಬರ್ತಾನೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆ. ನವೀನ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋವಂಥದ್ದು. ಅವರು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಅಥರ್ವನಿಗೆ ಸ್ನಾನ ಮಾಡಿಸ್ಕೊಂಡು ಅವರು ಫ್ರೆಶ್ ಅಪ್ ಆಗಿ ಮನೆ ಕರ್ಕೊಂಡು ಬರ್ತಾರೆ. ನಾನು ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಸ್ಕೂಲಿಗೆ ಕಳಿಸ್ತೀನಿ. ಅದಾದ ನಂತರ ನವೀನ್ ಅವರು ಬೇತಾಳೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರು. ಇದು ಬಂದು ಬುಕ್ಕದಕಳ್ಳಿಲಿರುವಂಥದ್ದು. ಈ ದೇವಸ್ಥಾನ ಬುಧವಾರ ಮಾತ್ರ ಓಪನ್ ಆಗುತ್ತಂತೆ. ನಮಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನವೀನ್ ಕಾಂಟ್ಯಾಕ್ಟಲ್ಲಿರೋರು ಸುಮಾರು ಜನ ವಾಟ್ಸಪ್ ಸ್ಟೇಟಸ್ ಹಾಕೋತಾ ಇದ್ರಂತೆ. ಆವಾಗ ಹೀಗೆ ನಾವು ಚಿಕ್ಕಳ್ಳಿಗೆ ಹೋಗ್ತೀವಲ್ಲ ಗೋಲ್ಡ್ ತೊಗೊಳೋದಕ್ಕೆ, ಆ ಶಾಪ್ಗೆ ಹೋಗಿದ್ದಾಗ ರೀಸೆಂಟಾಗಿ ಅವರು ದೇವಸ್ಥಾನಕ್ಕೆ ಹೋಗಿದ್ರ ಇಲ್ಲಿ ಬುಗದ್ಕಳ್ಳಿಲಿ ಬೇತಾಳೇಶ್ವರಿ ದೇವಸ್ಥಾನಕ್ಕೆ ಅಂತ ಅಂದರು. ಆಗ ನವೀನ್ ಸುಮಾರು ಜನ ಸ್ಟೇಟಸ್ ಹಾಕೋತಾ ಇರ್ತಾರೆ, ತುಂಬ ಪವರ್ಫುಲ್ ಅಂತ ಹೇಳ್ತಾ ಇರ್ತಾರೆ ಇದ್ದರು, ಹೋಗಿ ಬನ್ನಿ ಅಂತ ಅಂದರು. ಸೊ ಅವತ್ತು ಒಂದು ಸಲ ಹೋಗಿ ಬಂದಿದ್ದು. ಅಲ್ಲಿ ಹೂ ಪ್ರಸಾದ ಕೂಡ ಕೇಳ್ಬೋದಂತೆ. ಏನೋ ಅವರಿಗೆ ಒಂಥರ ಸಮಾಧಾನ ಅನಿಸ್ತು. ಅದಕ್ಕೆ ನಾನು ಈ ವೆಡ್ನೆಸ್ಡೇನೂ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೋಡಿ, ಇದೇನೇ ದೇವರು, ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಎಷ್ಟೋ ಜನ ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗಿದೆಯಂತೆ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ. ಮತ್ತು ಬೇರೆ ಬೇರೆ ಥರ ಸಮಸ್ಯೆ ಇದ್ದರೂ ಕೂಡ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಅನುಭವಕ್ಕೆ ಬಂದಿರೋರು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಎಸ್ಪೆಷಲಿ ಶಾಪ್ಗೆ ಹೋಗ್ತೀವಲ್ಲ ನಾವು, ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಇರ್ಬೋದು, ಮತ್ತು ದೀಪಕಣ್ಣ ಇರ್ಬೋದು, ತುಂಬಾ ಹೇಳಿದ್ರು ಈ ದೇವ್ರ ಬಗ್ಗೆ. ಹಾಗಾಗಿ ನವೀನ್ ಕೂಡ ಇಲ್ಲ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ವಿಶೇಷತೆ ಅದೇ ಹೇಳಿದ್ನಲ್ಲ, ಇಲ್ಲಿ ಬುಧವಾರ ಮಾತ್ರ ದೇವಸ್ಥಾನ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಲೆ ಬೆಳಿಗ್ಗೆನೇ ದೇವಸ್ಥಾನ ತೆಗೆದು ಪೂಜೆ ಮಾಡಿಬಿಡ್ತಾರಂತೆ. ಹಾಗೆ ನವೀನ್ ಅಲ್ಲಿಂದ ಮುಗಿಸ್ಕೊಂಡು ಶ್ರೀವಾರಿ ಈ ಒಂದು ಶಾಪ್ ಬಂದಿದ್ದಾರೆ. ನೀವು ಸುಮಾರು ಸಲ ಕೇಳ್ತಾ ಇದ್ರಿ, ರಮ್ಯಾ ನೀವು ಸೋಫಾ ಕವರ್ ಎಲ್ಲ ತಂದ್ರಲ್ಲ, ಎಲ್ಲಿಂದ ತೊಗೊಬಂದಿದ್ದು ಏನು ಅಂತ ಅಂದ್ಬಿಟ್ಟು. ಹಾಗೆ ನಾನು ತುಂಬ ದಿನದಿಂದ ನವೀನ್ಗೆ ಹೇಳ್ತಾ ಇದ್ದೆ, ಕರ್ಟನ್ಸ್ ತೊಗೊಬರ್ಬೇಕು. ಸ್ವಲ್ಪ ನಮ್ಮದು ಹಳೆ ಮನೇಲಿ ಯೂಸ್ ಮಾಡ್ತಾ ಇದ್ವಲ್ಲ, ಅದನ್ನು ಸದ್ಯಕ್ಕೆ ಹಾಕ್ಕೊಂಡಿದ್ವಿ. ನಾನು ಕನ್ಸೀವ್ ಇದ್ದಾಗ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗೇ ಇರಲಿಲ್ಲ. ಅದಕ್ಕೆ ನವೀನ್ ಇವತ್ತು ಕರ್ಟನ್ಸ್ ಕೂಡ ತೊಗೊಂಡು ಬರೋಣ, ಮತ್ತು ಫ್ಲೋರ್ ಮ್ಯಾಟ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಈ ಶಾಪಿಗೆ ಬಂದಿದ್ದಾರೆ. ಇದು ನಿಯರ್ ಉಮಾ ಥಿಯೇಟರ್ ಇದೆಯಲ್ಲ, ನಿಯರ್ ಇರೋವಂಥದ್ದು ಶಾಪು. ಸುಮಾರು ಇದರಲ್ಲಿ ಕಲೆಕ್ಷನ್ಸ್ ಇದೆ. ಕರ್ಟನ್ಸು, ಬೆಡ್ ಸ್ಪ್ರೆಡ್ಡು, ಮತ್ತು ಮ್ಯಾಟ್ಸು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಪಿಲ್ಲೋಸು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಂದು ಒಂದಷ್ಟು ಕಲೆಕ್ಷನ್ಸ್ನ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ತುಂಬ ದಿನದಿಂದ ತುಂಬ ಜನದ ರಿಕ್ವೆಸ್ಟ್ ಏನು ಅಂತಂದರೆ ಹೋಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ನವೀನ್ಗೆ ಹೇಳಿದೆ, ನೀವು ನೋಡಿ ಈ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಟಿದ್ದೀರಾ, ನಾನು ಹೋಮ್ ಟೂರ್ ಮಾಡಬೇಕು, ಆದಷ್ಟು ಬೇಗ ಕರ್ಟನ್ಸ್ ಎಲ್ಲ ತೊಗೊಬಂದು ಹಾಕ್ಬಿಡಿ ನವೀನ್ ಅಂತ ಹೇಳಿದೆ. ಹಾಗಾಗಿ ಅವರು ಬಂದುಬಿಟ್ಟು ತೊಗೊಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನನಗೆ ವಿಡಿಯೋ ಕಾಲ್ ಮಾಡಿ ಮತ್ತು ಫೋಟೋ ಕಳಿಸಿ ಅವರು ಸೆಲೆಕ್ಷನ್ ಮಾಡ್ತಾಯಿದ್ರು. ನಿಮಗೆ ಗೊತ್ತು, ಸುಮಾರು ಸಲ ನಾನು ಹೇಳಿದ್ದೀನಿ, ನವೀನ್ ಏನೇ ತೊಗೊಬರ್ಬೇಕಂತ ಅಂದ್ರೂ ನನಗೆ ಓಕೆ ಅಂತ ಅಂದ್ಮೇಲೆ ನಾವಿಬ್ಬರು ಡಿಸ್ಕಷನ್ ಮಾಡ್ಕೊಂಡೇ ತೊಗೊಂಬರೋದು, ಅದು ಏನೇ ಆಗಿರ್ಬೋದು. ಸೊ ಒಂದಷ್ಟು ಫೋಟೋಸು ಮತ್ತು ವಿಡಿಯೋ ಕಾಲೆಲ್ಲ ಮಾಡಿದ್ರು, ಓಕೆ ಮಾಡಿದ್ವಿ. ಈಗ ಬರ್ತಾ ಒಂದಿವೆ ನಾನು ಒಂದಷ್ಟು ಲಿಸ್ಟ್ ಕಳಿಸಿದ್ದೆ, ವೆಜಿಟೇಬಲ್ಸ್ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಈಗ ಸಮ್ಮರು, ಈಗ ಸೌತೆಕಾಯಿ, ಫ್ರೂಟ್ಸು ಇದೆಲ್ಲ ಜಾಸ್ತಿ ತಿನ್ನಬೇಕು. ಈ ಏನೇ ಬಾಣಂತನ ಅದು ಏನೇ ಇರ್ಬೋದು, ಬಟ್ ಈ ಬಿಸಿಲಿದೆಯಲ್ಲ, ಎಷ್ಟು ಸಮ್ಮರ್ ಇದೆಯಲ್ಲ, ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೊರ್ಗಡೆ ಓಡಾಡೋರಂತೂ ಪಾಪ ಹೇಗೆ ಕೆಲಸ ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ. ಇನ್ನು ಅಲ್ಲಿ ಕೂತ್ಕೊಂಡು ತರಕಾರಿ ಮಾರೋರಂತೂ ನಾನು ಅದನ್ನೇ ಯೋಚನೆ ಮಾಡ್ತಾಯಿರ್ತೀನಿ, ಹಬ್ಬ ಎಷ್ಟು ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡ್ತಾರಪ್ಪ ಅಂತ ಅಂದ್ಬಿಟ್ಟು. ನವೀನ್ ಸಿಟಿಗೆ ಹೋಗ್ಬಿಟ್ಟು ಬರೋದ್ರಲ್ಲೇ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಅಂತ ಇದ್ದರು. ಇನ್ನು ಅವ್ರು ನೋಡಿ ಬಿಸಿಲಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅಷ್ಟು ಬಿಸಿಲಿದೆ, ವರ್ಷ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ತೊಗೊಬರ್ತಾ ಇದ್ದಾರೆ. ನಾನು ಮೆಸೇಜ್ ಹಾಕ್ಬಿಡ್ತೀನಿ ಅವ್ರಿಗೆ, ಬಾಯಲ್ಲಿ ಹೇಳಿದ್ರೆ ಮರ್ತ್ಕೊಂಡ್ಬಿಡ್ತಾರೆ. ಸೊ ನಂಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಒಂದು ಟೆಕ್ಸ್ಟ್ ಮೆಸೇಜ್ ಹಾಕ್ಬಿಡ್ತೀನಿ. ಆಗ ಅವರು ಅದನ್ನು ನೋಡ್ಕೊಂಡು ತೊಗೊಂಬರ್ತಾರೆ. ಕೆಲವೊಂದು ಐಟಮ್ಸ್ ಇರಲಿಲ್ಲ. ಮತ್ತು ಈ ಬೇಸಿಗೆ ಅಂತಲ್ಲ, ಯಾವಾಗಲೂ ಅಷ್ಟೇ ನಾವು ಚೆನ್ನಾಗಿ ವೆಜಿಟೇಬಲ್ಸ್ನ ತಿನ್ನಬೇಕು. ನಾನಂತೂ ಈಗ ಸ್ವಲ್ಪ ಕಾನ್ಷಿಯಸ್ನೆಸ್ ಜಾಸ್ತಿ ಆಗಿದೆ ನನಗೆ.
ಹಾಗಾಗಿ ಚೆನ್ನಾಗಿ ವೆಜಿಟೇಬಲ್ಸು ಫ್ರೂಟ್ಸು ಅದು ಇದು ತಿನ್ನಬೇಕು ಅಂತ ತಿಂತಾ ಇರ್ತೀನಿ. ನೋಡಿ ತೊಗೊಂಡು ಬಂದರು, ಪಾಪ ಅವ್ರ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 3 ಗಂಟೆ ಆಗೋಗಿತ್ತು. ನಾನು ಏನೇನು ತರಕಾರಿ ತಂದಿದ್ದಾರೆ ಏನು ಅಂತ ನೋಡ್ತಾ ಇದ್ದೆ. ಹಾಗೆ ಅವರು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂದಿರೋದ್ರಿಂದ ನನಗೆ ಆ್ಯಡ್ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಕುಂಬಳಕಾಯಿ ಅಂತ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ತಿನ್ನೋದು ತುಂಬ ಇಷ್ಟ. ಈಗ ಶೀತ ನಮ್ಮಮ್ಮ ತಿನ್ನಬಾರ್ದು ಅದು ಇದು ಅಂತ ಅಂತಿರ್ತಾರೆ. ಬಟ್ ಈಗ 3 ಮಂತ್ಸ್ ಆದಮೇಲೆ ಏನಿಲ್ಲ ತಿನ್ಬೋದು ಅಂತ ಅಂದ್ಕೊಂಡು ನಾನು ನಮ್ಮಮ್ಮಂಗೆ ಹೇಳ್ತಾ ಇದ್ದೆ. ನವೀನ್ ನನಗಿಷ್ಟ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ರು, ಗೊತ್ತಿಲ್ಲ ಮಾಡಿಕೊಡ್ತಾರ ಏನು ಅಂತ ಅಂದ್ಬಿಟ್ಟು. ಈಗ ನವೀನ್ ಅವರೇ ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಉಪ್ಸಾರು ತುಪ್ಪ ಮತ್ತು ಖಾರ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಸೈಡ್ಸ್ ಏನು ಕೇಳಲ್ಲ ಅವ್ರಿಗೆ, ಅಷ್ಟು ಇದ್ಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ನಾನು ಪಾಪನ ನೋಡ್ಕೊತಾ ಇದ್ದೆ. ಆ ಟೈಮಲ್ಲಿ ಅವರು ಬಂದು ಊಟ ಹಾಕ್ಕೊಂಡು ಮಾಡ್ತಾಯಿದ್ರು. ಆ ಥರ ಸ್ಕೂಲಿಂದ ಬಂದು ಇವತ್ತು ಹೋಲಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಒಂದು ಕಲರ್ ಥರ ಕೇಳಿದರು. ಪಿಂಕ್ ಕಲರ್ದು ಏನಾದರೂ ತೊಗೊಂಡು ಬನ್ನಿ ಅಂತ ಕಲರ್ ಶೀಟ್ ತೊಗೊಂಡು ಹೋಗಿದ್ದ ಇವನು. ಸೊ ಅಲ್ಲಿ ಕೈಟ್ ಮಾಡಿಸಿ ಮಕ್ಕಳಿಗೆ ಆ್ಯಕ್ಟಿವಿಟಿ ಮಾಡಿಸಿದ್ರು. ಅವ್ನು ಸ್ಕೂಲಿಂದ ತೊಗೊಂಡು ಬಂದು ಬಿಡ್ತಾಯಿಲ್ಲ ಅದನ್ನು. ಸ್ಕೂಲಿಂದ ಬಂದಾಗಲಿಂದ ಆಟ ಆಡಿಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಆರ್ಯನ್ಗೂ ಆಟ ಆಡಿಸ್ತಾ ಇದ್ದ. ಫ್ರೆಂಡ್ಸ್, ಈಗ ಈವ್ನಿಂಗ್ ಆಗಿದೆ 5 o'clock. ಸೊ ಎಲ್ಲ ಚೆನ್ನಾಗಿ ನಿದ್ರೆ ಮಾಡಿದ್ವಿ. ಈಗ ಎದ್ದು ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನವೀನ್ ಆಯಿಲ್ ಹಚ್ಕೊಡ್ತೀನಿ ಅಂತ ಅಂದಿದ್ದಾರೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ನನ್ನ ಕೂದಲು ಎಷ್ಟು ಉದ್ದ ಇತ್ತು ಅಂತಂದರೆ ಅವಾಗೆಲ್ಲ ಮಡ್ಚಿ ಬದನೆಕಾಯಿ ಜಡೆ ಹಾಕ್ತಾ ಇದ್ವಲ್ಲ, ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಆಯಿಲ್ ಕೂಡ, ಯಾಕಂದರೆ ಅದು ಫುಲ್ ಕೇರ್ ಮಾಡೋದು ಅಮ್ಮ ಅಲ್ವಾ. ಇನ್ನು ನಾವು ಕಾಲೇಜಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವು, ಜಡೆ ಹಾಕೋದೆಲ್ಲ ಯಾವಾಗ ಸ್ಟಾಪ್ ಆಯಿತು ಆಗ್ಲಿಂದ ಹೇರ್ ಗ್ರೋತ್ ಕೂಡ ಹಾಗೆ ಕಡಿಮೆ ಆಯಿತು. ಇವತ್ತೇನೋ ನವೀನ್ ಹಚ್ಕೊಡ್ತೀನಿ ಅಂತ ಅಂದರು. ಅವರು ಇತ್ತೀಚೆಗೆ ವ್ಲಾಗ್ ನಾನು ಮಾಡದೇ ಇರೋದಕ್ಕೆ ರೀಸನ್ ಏನು ಅಂತಂದರೆ, ನನಗೆ ನವೀನ್ ಸಪೋರ್ಟ್ ಯಾವಾಗಲೂ ಬೇಕು ಆಯಿತಾ. ಅವರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು ಈಗ ವರ್ಕು ಅದು ಇದು ಅಂತ ಅಂದ್ಕೊಂಡು. ಇವತ್ತೇನೋ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದಾರೆ, ಆಯಿಲ್ ಅಪ್ಲೈ ಮಾಡ್ಕೊಡ್ತೀನಿ ಅಂತ ಅಂದರು. ಇನ್ನೊಂದು ಏನಂತಂದರೆ, ಕೆಲವರು ಕಮೆಂಟ್ ಮಾಡಿದ್ರು ನೆನ್ನೆ ಬ್ಲಾಗಲ್ಲಿ, ಹೇರ್ ಫಾಲ್ ಆಗ್ತಾ ಇದೆ, ಅದಕ್ಕೆ ಟಿಪ್ಸ್ ಹೇಳಿ ರಮ್ಯಾ, ಯಾವ ಥರ ಅಂದರೆ ನಾನು ಹೇರ್ ನೋಡಿಬಿಟ್ಟು ಹೇರ್ ಗ್ರೋತಿಗೆ ಏನೋ ಎತ್ತ ಅಂತ ಅಂದ್ಬಿಟ್ಟು. ಬಟ್ ಅವರಿಗೂ ಗೊತ್ತಿಲ್ಲ ನನ್ನ ಎಷ್ಟು ಹೇರ್ ಫಾಲ್ ಆಗ್ತಿದೆ. ನವೀನ್ ಹಿಂಗಂದ್ರೆ ನಿಜವಾಗ್ಲೂ ಹೇರ್ ಫಾಲ್ ಅದೇನೋ ಈಗ ಮಗು ಮುಖ ನೋಡಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತೇನೋ ಹೇಳ್ತಾರೆ. ಅದಕ್ಕೆ ಹಿಂಗಂದ್ರೆ ಇಷ್ಟು ಕೂದಲು ಬರ್ತಾ ಇದೆ, ನಿಮಗೆ ವಿಡಿಯೋಲಿ ಕಾಣ್ತಿಲ್ಲ ಅಂತ ಅನ್ಸುತ್ತೆ. ಇಷ್ಟು ಕೂದಲು ಇದೆ. ಜಸ್ಟ್ ಹಿಂಗೆ ಕೂದಲು ಹಿಂಗೆ ಮುಟ್ಟಿದ್ರೆ ಅದೇನಂತ ಅಂದರೆ, ಅದು ಹೇಳ್ತಾರೆ, ಅದು ಸೈಂಟಿಫಿಕ್ ಆಗಿ ರೀಸನ್ ಬೇರೆ ಇರುತ್ತೆ. ಬಟ್ ಏನಂತಾರೆ ಅಂದರೆ, ಮಗು ಯಾವಾಗ ತಾಯಿ ಮುಖನ ನೋಡೋದಕ್ಕೆ ಶುರು ಮಾಡುತ್ತೋ ಅಂದರೆ ಆ ಮಕ್ಕಳಿಗೆ ಒಂದು 3 ತಿಂಗಳು ಹತ್ತತ್ರ ಬಂದಾಗ ಓಕೆ ದೃಷ್ಟಿ ಗೊತ್ತಾಗುತ್ತಲ್ವ. ಸೊ ಯಾವಾಗ ಫೇಸ್ ನೋಡೋದಕ್ಕೆ ಶುರು ಮಾಡ್ತಾರೋ ಆವಾಗ ಕೂದಲು ಉದ್ರಿ ಹೊಸ ಕೂದಲು ಹುಟ್ಟುತ್ತೆ ಅಂತ ಹೇಳ್ತಾರೆ. ನಮ್ಮಮ್ಮ ಹೇಳ್ತಾ ಇದ್ರು ನನಗೆ, ಅಮ್ಮ ನನ್ನ ಕೂದಲು ಎಷ್ಟು ಉದ್ದ ಆಗ್ಬಿಟ್ಟೈತಲ್ವಾ ಅಂತ ಇದೆ. ಇಲ್ಲ, ಮಗು ಮುಖ ನೋಡೋದಕ್ಕೆ ಶುರು ಮಾಡಾದ್ಮೇಲೆ ನಿನ್ನ ಕೂದಲು ಉದುರುತ್ತೆ, ಆಮೇಲೆ ಹೊಸ ಕೂದಲು ಹುಟ್ಟುತ್ತೆ ಅಂತ. ನಾನು ಅದಂಗೆ ಅಂತ ಅನ್ಕೊಂಡೆ. ಬಟ್ ಹೇಳ್ತಾರೆ ಅಲ್ವಾ. ಬಟ್ ಅದು ನಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಸೀರಿಯಸ್ಲಿ. ಅದು ಯಾವಾಗ ಅಂದರೆ, ಈಗ ಒಂದು 15 ಡೇಸಿಂದ ನನಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿರೋದು. ಅಷ್ಟು ನೀವು ನೋಡಿ ಅಪ್ಪ ಹಿಂಗೆ ಅಂದ್ರೇ ಬಂದ್ಬಿಡ್ತೈತೆ, ಅಷ್ಟೊಂದು ಕೂದಲು ಹೇರ್ ಫಾಲ್ ಆಗ್ತಿರೋದು. ಏನೂ ಮಾಡೋದಕ್ಕಾಗಲ್ಲ. ಈಗ ಆಯಿಲ್ ಹಚ್ಬೇಕು ಚೆನ್ನಾಗಿ, ವಾರದಲ್ಲಿ ಒಂದು 2-3 ದಿನ ಚೆನ್ನಾಗಿ ಆಯಿಲ್ ಹಚ್ಕೊಂಡು ಮೇಂಟೈನ್ ಮಾಡಬೇಕು. ಇನ್ನು ಹೋಗುತ್ತೆ ಕೂದಲು ಅಂತ ಅಂದರೆ ಎಷ್ಟು ಕಂಟ್ರೋಲ್ ಮಾಡ್ಬೋದು. ಸುತ್ತಮುತ್ತ ನಾಯಿಗಳು ಜಾಸ್ತಿ ಆಗೈತೆ ಅನ್ಸುತ್ತೆ ನಿನ್ನೆಯಿಂದ ಅಲ್ವಾ. ಸೊ ಹೇರ್ ಫಾಲ್ ಆಗೋದನ್ನಂತೂ ಕಂಟ್ರೋಲ್ ಮಾಡಬೇಕು ಅಂದರೆ ಸ್ವಲ್ಪ ಅದೇ ಆಯಿಲ್ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಆಯಿಲ್ ಹಾಕಿದ್ರೂ ಈಗ ಹೋಗೋಷ್ಟು ಕೂದಲು ಹೋಗುತ್ತಂತೆ, ಮತ್ತೆ ರೀಗ್ರೋತ್ ಆಗುತ್ತಂತೆ ಹೇರು. ನೋಡೋಣ ನನ್ನ ಕೂದಲು. ನನಗೆ ಎರಡನೇ ಮಗುದು ಸೇಮ್ ನಿಂತರ ಹೇರ್. ಅಯ್ಯೋ, ನನ್ನ ಮಗನ ಹೇರ್ ಮಗು ನೋಡೋದಿಕ್ ಬಂದವ್ರೆಲ್ಲಾರು ಅಷ್ಟೇ ಎಲ್ಲ ಆಶ್ಚರ್ಯ ಪಡ್ತಾರೆ, ಇಷ್ಟು ಕೂದಲು ಇದೆಯಾ ಇವನಿಗೆ ಅಂತ ಅಂದ್ಬಿಟ್ಟು. ನಾನು ಅಥರ್ವ ಹುಟ್ಟಿದಾಗ್ಲೂ ಅವನಿಗೆ ಕೂದ್ಲಿತ್ತು, ಇವನ್ಗೂ ಕೂದ್ಲಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಇವನ್ ಕೂದ್ಲಂತೂ ಸುಮಾರು ಜನ ಹೇಳಿದ್ರು, ಆಗ್ಲೇನೆ ಒಂದು 8-9 ತಿಂಗಳು ಮಗುಗೆ ಇರುತ್ತಲ್ಲ ಕೂದ್ಲು, ಅಷ್ಟು ಹೇರ್ ಗ್ರೋತ್ ಆಗಿದೆ ಅವನು ಅಂತ ಅಂದ್ಬಿಟ್ಟು. ಆಮೇಲೆ ಸ್ಟ್ರೇಟ್ ಕೂಡ ನಂತರನೇ ಸ್ಟ್ರೇಟ್ ಹೇರ್ಸ್, ಜುಟ್ಟು ಹಾಕ್ಬೋದು, ಹಂಗೈತಿ ಹಾಕ್ಬೋದು. ಅವನಿಗೆ ಇನ್ನೊಂದು ತಿಂಗಳಾದ್ರಂತೂ ಜುಟ್ಟು ಹಾಕ್ಲೇಬೇಕು, ಇಲ್ಲಾಂದ್ರೆ ಅವ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ. ಪಾಪ ಈ ಶೆಕೆಗೆ ಅವನಿಗೂ ಕಷ್ಟ ಆಗ್ತಿರುತ್ತೆ. ಬಟ್ ಅದು ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ಕೂದ್ಲು ಜಾಸ್ತಿ. ಅದೇನೋ ಏನ್ ಹೇಳ್ತಾರೆ ಗೊತ್ತಾ ನವೀನ್, ಉಪ್ಪು ಖಾರ ಹುಳಿ ಕಡಿಮೆ ತಿಂದಿದ್ರೆ ಕೂದ್ಲು ಆ ತರ ಬರುತ್ತಂತೆ. ಬಟ್ ನಾನು ಹುಳಿ ಎಲ್ಲ ಜಾಸ್ತಿನೇ ತಿಂದಿದ್ದೀನಿ ಅಲ್ವಾ ಆರ್ಯನ್? ಸೊ ಆರ್ಯನ್ಗಂತೂ ಸಿಕ್ಕಾಪಟ್ಟೆ ಕೂದ್ಲಿದೆ, ಅದೊಂಥರ ಚೆನ್ನಾಗಿ ಕಾಣುತ್ತೆ. ಮುಖ ಎಲ್ಲ ಒಂಥರ ಗುಂಡ್ಗುಂಡಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾರೆ ಮಕ್ಳು, ಕೂದ್ಲು ಜಾಸ್ತಿ ಇದ್ರೆ. ಹೆಣ್ಮಕ್ಳಿಗೆ ಇರ್ಬೇಕು ಅಂತಾರೆ, ಬಟ್ ಇವನಿಗೆ ತುಂಬಾನೇ ಚೆನ್ನಾಗೈತೆ. ಅದ್ರಲ್ಲೂ ಸ್ಟ್ರೇಟ್ ಹೇರು ನಂತರ.
ಹೆಣ್ಮಗು ಆಗಿದ್ರಂತೂ ಇನ್ನು ಕ್ಯೂಟ್ ಕರ್ಲಿ ಆಗಿರ್ತಾ ಎಲ್ಲ ಇತ್ತು. ಏನಿಲ್ಲ. ಸಕ್ಕತ್ತಾಗಿರ್ತಾ ಇತ್ತು. ಫುಲ್ ಸ್ಟ್ರೇಟ್ ಹೇರ್ ಅವನದು, ಮತ್ತೆ ಕೂದಲು ಜಾಸ್ತಿ ಇದೆ ಅವನಿಗೆ. ಸೊ ಏನು ಮಾಡಬೇಡಿ, ಹೇರ್ ಫಾಲ್ ಆಗ್ತಾ ಇದೆಯಾ, ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ. ಹೇರ್ ಫಾಲ್ ಆಗುತ್ತೆ, ವರಿ ಮಾಡಬೇಡಿ, ಆಮೇಲೆ ಮತ್ತೆ ಅದು ರೀಗ್ರೋತ್ ಆಗುತ್ತೆ. ಸೊ ಎದ್ರಕೋಬೇಡಿ. ಏನಪ್ಪಾ ಅಂದ್ರೆ ತಲೆಗೆ ಡೈರೆಕ್ಟ್ ಆಗಿ ಶಾಂಪು ಹಾಕ್ಬಾರ್ದು ಸ್ನಾನ ಮಾಡ್ಬೇಕಾದ್ರೆ. ಅದನ್ನ ನೀರಲ್ಲಿ, ಅದು ಯಾಕಂದ್ರೆ ಕೆಮಿಕಲ್ಸ್ ಇರುತ್ತಲ್ವಾ, ಸೊ ಡೈರೆಕ್ಟ್ ಆಗಿ ಹಾಕ್ಬಾರ್ದು, ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕು. ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್, ಇನ್ನು ಆಯಿಲ್ ಯೂಸ್ ಮಾಡೋದು ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ಅವತ್ತಿನ ಕಾಲದಿಂದ ಅದೇ ಯೂಸ್ ಮಾಡೋದು. ಇದನ್ನೇ ಹಾಕ್ತಾ ಇರೋದು. ಅವಾಗೆಲ್ಲ ನಮ್ಮಮ್ಮ ಈ ಹರಳೆಣ್ಣೆ ಬರುತ್ತಲ್ಲ, ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಾ ಇದ್ರು. ತುಂಬಾ ಚೆನ್ನಾಗಿ. ಇವಾಗೆಲ್ಲ ಅಷ್ಟು ಪೇಷನ್ಸ್ ಇರಲ್ಲ. ಇದೆಲ್ಲ ಒಂಥರ ಬ್ರ್ಯಾಂಡ್ ಅವಾಗ್ಲಿಂದನು. ನಾನು ಇದನ್ನೇ ಈಗ ಡೈರೆಕ್ಟ್ ಆಗಿ ಇದನ್ನ ಬಿಸಿ ಕೂಡ ಮಾಡ್ತಾ ಇಲ್ಲ, ನಾನು ಹಾಗೆ ಹಾಕೋತಾ ಇದ್ದೀನಿ. ಯೂಶಲಿ ಬಿಸಿ ಮಾಡ್ಬಿಟ್ಟು ಹಾಕೊಂತ ಇದ್ದೆ. ಇವತ್ತೇನಿಲ್ಲ, ಸುಮ್ಮನೆ ಹಿಂಗೆ ತಗೊಂಡ್ ಬಂದೆ. ನಾಳೆ ಹೆಡ್ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಆಯಿಲ್ ಹಚ್ಚಿಸ್ಕೊಂಡು ರಾತ್ರಿ ಎಲ್ಲ ಆಯಿಲ್ ನೆನೆಂದ್ರೆ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಆಮೇಲೆ ಭಯ ಆಗುತ್ತೆ, ಏನು ಸ್ನಾನಕ್ಕೆ ಬಿಸಿ ನೀರು ಹಾಕ್ದಾಗ್ಲೂ ಅಷ್ಟೇ ಇಷ್ಟಿಷ್ಟು ಕೂದಲು ಹಿಂಗಂದ್ರೆ ಒಂಥರ ಟೆನ್ಷನ್ ಆಗ್ಬಿಡುತ್ತೆ. ಯಪ್ಪ ಏನಪ್ಪ ಇಷ್ಟ್ರ ಮಟ್ಟಿಗೆ ಕೂದಲು ಹೋಗುತ್ತೆ ಅಂತ. ಬಟ್ ನಮ್ಮಮ್ಮ ಅದೆಲ್ಲ ಹೇಳಾದ್ಮೇಲೆ ಹಂಗೆ ಕಾಮನ್ ಅನಿಸ್ತು. ಇಲ್ಲ ರೀಗ್ರೋತ್ ಆಗುತ್ತಲ್ಲ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪನಾದ್ರೂ ಕೇರ್ ಮಾಡಲೇಬೇಕು. ಈಗ ಸದ್ಯಕ್ಕೆ ನಾನು ಆಯಿಲ್ ಹಚ್ಚಿಸ್ಕೊತೀನಿ. ಆ ಥರ ಮಲಗಿದ್ದ, ಎದ್ದ, ಅವ್ನ ಪಕ್ಕ ಯಾರಾದರೂ ಇಲ್ಲ ಅಂದರೆ ಹೆಂಗಾಡ್ತಂಗೆ ಗೊತ್ತಾ, ಒಳ್ಳೆ ಕಿರ್ಚ್ಕೊಂಡು ಬಂದ್ಬಿಡ್ತಾನೆ, ಮಮ್ಮಿ ಡ್ಯಾಡಿ ಅಂತ ಅಂದ್ಕೊಂಡು. ಆಯ್ತಾ ನಿದ್ರೆ? ಹೇಳು ಬಾಯ್ಬಿಟ್ಟು, ನಿದ್ದೆ ಮಾಡಿ ಆಯ್ತಾ? ಹಾಯ್ ಹೇಳು ನೀನು. ವ್ಲಾಗಲ್ಲಿ ಎಷ್ಟೊಂದು ದಿನ ಆಗಿದೆಯಲ್ಲ, ವ್ಲಾಗ್ ಮಾಡಿ. ಪಾಪು ಇದನ್ನೇ ಕಡೆ. ಹಲೋ ಸರ್, ಬಂದ್ರಾ? ಹಾಯ್ ಮಾಡು. ಹೊರಟಾಗ ಫೋನ್ ಮಾಡಿ. ಓಕೆ ಓಕೆ. ಯಾರು? ಕಸ್ಟಮರ್. ಅಥರ್ವ ಹಾಯ್ ಮಾಡು. ಹಾಯ್ ಹೇಳಪ್ಪ. ಅಲ್ಲಿ ಇವಾಗ ಎದ್ದವನೇ ಅವನು, ಅದಕ್ಕೆ ಅವನಿಗೆ ಒಂದು ಮೂರು ಸರಿಗಿಲ್ಲ. ಹಚ್ಕೊಡ್ತೀರಾ? ಕೂರಿ ಕೆಳಗಡೆ. ಅದೇನು ಗೊತ್ತಾ, ನಾವೇ ಹಚ್ಕೊಂಡ್ರೆ ಅದೊಂಥರ ಸಮಾಧಾನನೇ ಆಗಲ್ಲ. ಯಾರಾದರೂ ಆಯಿಲ್ ಹಚ್ಕೊಟ್ರೆ ಒಂಥರ ಏನೋ ನೀಟಾಗಿ ಹಚ್ಚಿಸ್ಕೊಂಡ್ವಿ ಅಂತ ಫೀಲ್ ಆಗುತ್ತೆ. ಜಾಸ್ತಿ ಕೂದಲು ಎಣ್ಣೆ ಹಾಕ್ತೆ ಹಾಕ್ತೆ ಎಷ್ಟು ಒಂಥರ. ಅದು ಏನು ಗೊತ್ತಾ, ನಾವು ಎಣ್ಣೆ ಹಾಕ್ಬಿಟ್ಟು ತಲೆ ಸ್ನಾನ ಮಾಡ್ತೀವಲ್ಲ, ಅವಾಗ ಕೂದಲು ಎಷ್ಟು ಶೈನಿಂಗ್ ಆಗಿ ಹೆಂಗಿರುತ್ತೆ ಗೊತ್ತಾ. ಸ್ವಲ್ಪ ರಫ್ ಆಗ್ಬಿಟ್ಟಿದೆ ಈಗ. ನಾನು ಇನ್ನೂ ಮೇಂಟೆನೆನ್ಸ್ ಎಲ್ಲಿ, ಬರೀ ಮಕ್ಳು ನೋಡ್ಕೊಳ್ಳೋದೇ ಆಗುತ್ತಲ್ಲ, ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಹೊಟ್ಟೆಗೆ ಊಟ ಹೆಂಗೆ ಹಾಕ್ತೀವೋ ಕೂದಲು ಹಂಗೆ ಎಣ್ಣೆ ಹಾಕ್ತಾ ಇರಬೇಕು, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆರ್ಯನ್ ಸೋಫಾ ಮೇಲೆ ಚಲ್ಬಿಟ್ಟಿರ. ಸೊ ಫ್ರೆಂಡ್ಸ್, ಆಮೇಲೆ ಏನು ಮಗ್ನೆ, ಅವನು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಆಯ್ತು ಅವನು ಆಟ ಆಡೋದಕ್ಕೆ ಶುರು ಮಾಡಿ. ಏನು ಪಾಪು ಆಟ ಆಡ್ಸೋ ಅಥರ್ವಾ? ಹಾಯ್ ಪಾಪಗೆ. ಹಾಯ್. ಅವನಿಗೆ ಈಗ ಒಂದು ಸ್ವಲ್ಪ ಹೊತ್ತು ಆಗಬೇಕು, ಅಲ್ಲಿ ತನಕ ಅವನಿಗೆ ಸಮಾಧಾನ ಆಗಲ್ಲ. ಮಕ್ಕಳಿಗೆ ಕೆಲವರು ಹೇಳ್ತಾರೆ, ಒಂದು ಮಗು ಬಂದಾದ್ಮೇಲೆ ಇನ್ನೊಂದು ಮಗುಗೆ ಆಮೆಲ್ಲ ಹಾಕಿ ಯಪ್ಪ ಎಳಿತಾ ಇದ್ದೀರಾ ನವೀನ್, ಹೊಟ್ಟೆ ಕಿಚ್ಚು ಬರುತ್ತೆ. ಸೊ ಯಾವ ಥರ ಇರ್ತಾನೆ ಅಥರ್ವ ಆರ್ಯನ್ ಜೊತೆ ಅಂತ ಅಂದ್ಬಿಟ್ಟು. ಅವನಿಗೆ ತುಂಬ ಇಷ್ಟ ಆರ್ಯನ್ ಅಂತ ಅಂದರೆ. ಯಾವಾಗಲೂ ಹೋಗ್ಬಿಟ್ಟು ಅವ್ನು ಬೆರಳು ಕೊಡೋದು, ಅವ್ನು ಇಟ್ಕೊಳ್ಳಿ ಅಂತ, ಮತ್ತೆ ಅವ್ನು ಓದಿಲಿ ಅಂತ ಅಂದ್ಬಿಟ್ಟು ಅವ್ನು ಕಾಲು ಈ ಥರ ಮಾಡ್ತಾ ಇರ್ತಾನಲ್ಲ, ಅವಾಗ ಇವ್ನು ಹೋಗ್ಬಿಟ್ಟು ಕುತ್ಕೊಳ್ಳೋದು ಅವ್ನು ಓದಿಲಿ ಅಂತ. ಮತ್ತೆ ಅವ್ರ ಪಪ್ಪ ಆರ್ಯನ್ನ ಹಿಂಗೆ ಇಟ್ಕೊಂಡಿದ್ರೆ ಅವ್ನ ಕಾಲನ್ನ ಬಂದ್ಬಿಟ್ಟು ಅವ್ನ ತಲೆ ಮೇಲೆ ಮುಟ್ಟಿಸ್ಕೊತಾನೆ. ಅಥರ್ವ ಬಂದ್ಬಿಟ್ಟು ಕೆಳಗಡೆ ನಿಂತ್ಕೋತಾನೆ, ಅವ್ನ ಕಾಲು ಇವ್ನ ತಲೆ ಮೇಲೆ ಟಚ್ ಆಗಲಿ ಅಂತ. ಅಷ್ಟೊಂದು ಇಷ್ಟ ಆರ್ಯನ್ ಅಂತ ಅಂದರೆ. ಒಂದೊಂದ್ಸಲ ಏನು ಮಾಡ್ತಾರೆ ಗೊತ್ತಾ, ಸ್ಕೂಲ್ಗೆ ಹೋಗೋ ರೆಡಿಯಾಗಿ ಬಂದರೆ, ಇಲ್ಲ ನಾನು ಇವತ್ತು ಹೋಗಲ್ಲ, ಆರ್ಯನ್ನ ಪಾಪನ ಆಟ ಆಡ್ಸ್ಕೊಂಡು ಮನೇಲೇ ಇರ್ತೀನಿ ಅಂತ ಇರ್ತಾನೆ. ಸೊ ಆ ಥರ ಏನಿಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇಬ್ಬಿಬ್ರು ಮಕ್ಕಳಿರೋರು ನಾವು ಮುಂಚಿತವಾಗಿ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು, ಕಂಪ್ಯಾರಿಷನ್ ಅನ್ನೋದನ್ನ ಬಿಟ್ಬಿಡಿ. ನಾವು ಮಾಡೋ ತಪ್ಪೇ ಅದು. ಯಾವಾಗಲೂ ಇನ್ನೊಂದು ಮಗು ಬಂತು ಅಂದ ತಕ್ಷಣ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಆರ್ಯನ್ ಗುಡ್, ನೀನು ಬ್ಯಾಡು, ಆಮೇಲೆ ಇಲ್ಲಿ ನೋಡು ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ, ಅಥರ್ವ ಹಿಂಗೆ ಮಾಡ್ತಾ ಇರಲಿಲ್ಲ, ಆರ್ಯನ್ ಹಿಂಗೆ ಮಾಡ್ತಾನೆ. ಸೊ ನಾವು ಯಾವಾಗ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ನಿಜವಾಗ್ಲೂ ಮಕ್ಕಳು ಮನಸ್ಸು ಮೇಲೆ ಪರಿಣಾಮ ಬೀಳುತ್ತೆ. ಸೊ ನಾವು ಅದು ಸಹಜ ಬಂದ್ಬಿಡುತ್ತೆ. ಅಂದರೆ ನಾವು ಇಂಟೆನ್ಷನಲಿ ಮಕ್ಕಳನ್ನ ಹರ್ಟ್ ಮಾಡಬೇಕು ಅಂತ ನಾವು ಮಾಡ್ತಿರಲ್ಲ, ಆದರೆ ಅದು ಬಂದ್ಬಿಡುತ್ತೆ. ಅದು ನ್ಯಾಚುರಲ್ ಆಗಿ ಮಾತಾಡ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಥರ ಎಲ್ಲ ಬಂದ್ಬಿಡುತ್ತೆ, ನಾವು ಮಾತಾಡ್ಬಿಡ್ತೀವಿ. ಬಟ್ ಆದಷ್ಟು ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡಬೇಕು. ಯಾವಾಗಲೂ ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು, ಅದು ತುಂಬಾ ಹರ್ಟ್ ಆಗುತ್ತೆ ಮಕ್ಕಳಿಗೆ. ಆಮೇಲೆ
ಈ ಮಗು ಬಂದಮೇಲೆ ಅದೃಷ್ಟ, ಆ ಮಗು ಹುಟ್ಟಿದಾಗೇನು ಅಷ್ಟೊಂದು ಇದಾಗಿರ್ಲಿಲ್ಲ ನಮಗೆ. ಈ ಮಗು ಇವನು ಲಕ್ಕಿ, ನಮ್ಗೆ ಅದೃಷ್ಟ ಅದು ಇದು ಅಂತ ಕಂಪೇರ್ ಮಾಡೋದಾಗ್ಲಿ, ಮತ್ತೆ ಇವನು ಅವ್ನು ಸಣ್ಣ ಇದ್ದ, ಇವನು ದಪ್ಪ ಇದ್ದಾನೆ ಅಂತ ಕಂಪೇರ್ ಮಾಡೋದು, ಕಲರು ಅಷ್ಟೇ, ಅದು ಪ್ರತಿಯೊಂದೂ ಅಷ್ಟೇ. ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಆ ಥರ ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು ನಾವು. ಅದು ಮಕ್ಳು ಮನ್ಸ್ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಹೋಗುತ್ತೆ. ಲಕ್ಷ್ಮೀ ಮಹಾಲಕ್ಷ್ಮಿ ಮೂವಿ ನೋಡಿ, ಅದು ಅದೃಷ್ಟ ದುರಾದೃಷ್ಟ ಅದು ಅದೆಲ್ಲ ಅದು ನಾವು ನಂಬೋ ಹಾಗೂ ಇಲ್ಲ ಅಲ್ವಾ, ಅದೆಲ್ಲ ನಮ್ಮ ಹಣೆ ಬರ. ಪಾಪ ಮಕ್ಕಳು ಏನು ಮಾಡ್ತಾರೆ. ಆ ಮೂವಿ ಅದು ಆ ಮೂವಿ ಮತ್ತೆ ಸೂರ್ಯವಂಶ ಅದೆಲ್ಲ ಏನು ಗೊತ್ತಾ, ನಮ್ಗೊಂಥರ ಲೈಫ್ಗೆ ಇನ್ಸ್ಪಿರೇಷನ್ ಮೂವಿಗಳೆಲ್ಲ. ಯಾವುದೋ ಒಂದು ಇದನ್ನ ನೋಡಿದೆ ನಾನು. ಏನು ಗೊತ್ತಾ, ಅದೃಷ್ಟ ದುರಾದೃಷ್ಟ ಬರೋದು ಚೆನ್ನಾಗಿ ದುಡಿದ್ರೆ ಅದೃಷ್ಟ ಯಾವುದೇ ಇದ್ರೂ. ನಾವು ಮನೇಲಿ ಕೂತ್ಕೊಂಡು ಏನು ದುಡಿದ್ರೆ ಎಲ್ಲ ಬಂದ್ಬಿಡುತ್ತೆ, ಅದೃಷ್ಟ ಇದ್ರೆ ಬಂದ್ಬಿಡ್ತದ. ನೀನು ಎಣ್ಣೆ ಚಲ್ಬಿಟ್ಟು ಆಮೇಲೆ ನಮ್ಮ ಅಮ್ಮನ ಹತ್ರ ಬೈಸ್ಕೋಬೇಕಾಯ್ತದೆ. ಎಂಥದ್ದಿಲ್ಲ, ಕ್ಯಾಪ್ ಹಾಕಿಟ್ಟಿದ್ದೀನಿ. ಆಮೇಲೆ ಕೆಲವರು ಪ್ರೆಗ್ನೆನ್ಸಿ, ರಮ್ಯಾ ಅವರೇ ನೀವು ಆಫ್ಟರ್ ಡೆಲಿವರಿ ಅದು ಯಾವುದೋ ಒಂದು ರೀಲ್ಸ್ ನೋಡಿದ್ದೆ, ಅದ್ರ ಬಗ್ಗೆ ಹೇಳೋಣ ಅಂತ. ಏನಂತ ಅಂದ್ರೆ, ಹೆಡ್ ಬಾತ್ ಮಾಡಿದಾಗ ಹುಡುಗಿರು ಹೆಂಗಿರ್ತಾರೆ, ತಲೆಗೆ ಎಣ್ಣೆ ಹಾಕೊಂಡಾಗ ಹುಡುಗಿರು ಹೆಂಗಿರ್ತಾರೆ ಅಂತ. ಹಂಗೆ ಎಣ್ಣೆ ಹಾಕೊಂಡಾಗ ಹೆಂಗೆ, ನಾನು ಏನೋ ಹೇಳ್ಬೇಕು ಅನ್ಕೋತಾ ಇದ್ದೆ, ಮರ್ತೋಯ್ತು ನೋಡಿ. ಹಿಂಗೆ ಬೇರೆ ಟಾಪಿಕ್ಗೆ ಬಂದ್ಬಿಟ್ರೆ ಏನ್ ಗೊತ್ತಾ, ಏನೋ ಹೇಳ್ಬೇಕಂತ ಇದ್ದೆ ನಪ್ಪಿ. ನೆನಪೇ ಆಯ್ತಲ್ವಲ್ಲ, ಏನದು ಏನು, ಹಾ, ಏನಂದ್ರೆ ಆಫ್ಟರ್ ಡೆಲಿವರಿ ಯಾವ ತರ ಡಯಟ್ ಪ್ಲಾನ್ ಮಾಡ್ಕೊಂಡ್ರಿ ರಮ್ಯಾ, ವೆಯ್ಟ್ ಲಾಸ್ ಆಗುತ್ತೆ. ಅಪ್ಪ ನವೀನ್, ಕೂದಲು ಉರಿಯುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ಥರ ಡಯಟ್ ಪ್ಲಾನು ಏನು ಅಂತ ಕೇಳ್ತಾ ಇದ್ರು. ನನ್ನ ಡಯಟ್ ಪ್ಲಾನ್ ಬಗ್ಗೆ ನೀವು ಕೇಳ್ಬಿಟ್ರೆ ಫ್ರೆಂಡ್ಸ್, ನಿಮಗೆ ಗೊತ್ತಿಲ್ಲ 3 ತಿಂಗಳ ಬಾಣಂತನದಲ್ಲಿ ನಾನು ಎಷ್ಟು kg ಜಾಸ್ತಿ ಆಗಿದ್ದೀನಿ ಅಂತ. ಯಾವ ಡಯಟ್ ಇಲ್ಲ, ಏನಿಲ್ಲ, ಚೆನ್ನಾಗಿ ತಿಂತಾ ಇರೋದೆ. ರಮ್ಮಿಂಗ್ ಏನು ಗೊತ್ತಾ, ಒಂದು ಹಾಲು ಕುಡಿಯೋ ಅಭ್ಯಾಸನೂ ಇಲ್ಲ. ಟೀ ಕಾಫಿ ಹಾಲು ಕುಡಿಯಲ್ಲ. ಇವಾಗ ಕುಡಿತಿಲ್ವಾ? ಅದ ಹೇಳ್ತಿರೋದು, ನಾನು ಕುಡಿತಾ ಇರ್ಲಿಲ್ಲ ಹಾಲು. ಒಂದು ಚಿಕ್ಕ ಲೋಟ ನಾವು ಟೀ ಕುಡಿತೀವಲ್ಲ, ಹಾಲು ಹೊಡ್ತಲ್ಲಿ ಕುಡಿ ಅಂದ್ರೆ ಅವ್ಳು ಕುಡಿಯಲ್ಲ. ಇವಾಗೇನೋ ಬಾಣಂತ ಏನ್ಬಿಟ್ಟು ಕಂಪಲ್ಸರಿ ಅರ್ಧ ಲೀಟರ್ಗಿಂತ ಜಾಸ್ತಿ ಕುಡಿತಾ ಇದ್ದೀನಿ ಈಗ ನಾನು. ಸೊ ಮಗುಗೆಲ್ಲ ಮಾಡ್ಬೇಕು ಅಂದ್ರೆ ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಸ್ವಲ್ಪ ಕುಡಿಯಪ್ಪ ಅಂದ್ಬಿಟ್ಟು. ಪ್ರೆಗ್ನೆನ್ಸಿಯಲ್ಲಿ ನಾನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಒಂದಿನ ಕುಡಿತಾ ಇದ್ದೆ, ಅವ್ರು ನೆನಪಿಸಿ ನಂಗೆ ಫೋರ್ಸ್ ಮಾಡಿದಾಗ. ಇನ್ನೊಂದಿನ ಕುಡಿತಾ ಇರ್ಲಿಲ್ಲ, ಅದಕ್ಕೆ ಬೇಬಿ ವೆಯ್ಟ್ ಕಡಿಮೆ ಆಯ್ತು. ಖಾಲಿ ಹಾಲು ಕುಡಿಯಲ್ಲ, ಅಟ್ಲೀಸ್ಟ್ ಅದಕ್ಕೆ ಏನಾದ್ರು ಬಾದಾಮಿ, ಈ ಬೋರ್ನ್ವಿಟಾ ಹಾರ್ಲಿಕ್ಸ್ ಅದು ತಂದು, ಅದು ಯಾವ ಫ್ಲೇವರ್. ಆಮೇಲೆ ಡಾಕ್ಟರ್ ಬರ್ಕೊಟ್ಟಿದ್ ಪ್ರೋಟೀನ್ ಪೌಡ್ರು ನಾನು ಕುಡಿಲಿಲ್ಲ ಆಯ್ತಾ. ಈಗ ಕುಡಿತಾ ಇದ್ದೀನಿ. ಈಗ ಬಾದಾಮ್ ಪೌಡರ್ ಹಾಕೊಂಡು ಕುಡಿತೀನಿ. ನಂಗೆ ಯಾಕೋ ಹಾರ್ಲಿಕ್ಸು, ಮದರ್ ಹಾರ್ಲಿಕ್ಸು ಅದು ಯಾವುದು ನಂಗೆ ಯಾಕೋ ಅಷ್ಟೊಂದು ಇಷ್ಟನೇ ಆಗ್ಲಿಲ್ಲ. ಬಾದಾಮ್ ಪೌಡರ್ದು ಈಗ ಕುಡಿತಾ ಇದ್ದೀನಿ. ಆಮೇಲೆ ನಾನು ಎಲ್ಲೋ ಇರ್ತೀನಿ. ವೆಯ್ಟ್ ಲಾಸ್, ನನ್ನ ವೆಯ್ಟ್ ಲಾಸ್ ಏನೂ ಆಗಿಲ್ಲ ಫ್ರೆಂಡ್ಸ್. ನಾನು ಡೆಲಿವರಿ ಆದಾಗ ನಾವು ಇಷ್ಟು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿರ್ತೀವಲ್ವಾ, ಈ 3 ತಿಂಗಳು ಬಾಣಂತನದಲ್ಲಿ ನಾನು 5 kg ಜಾಸ್ತಿ ಆಗಿದ್ದೀನಿ ಗೊತ್ತಾ. ಅಪ್ಪ, ನನಗೆ ಇಷ್ಟೊಂದು ಆಗ್ಬಿಟ್ಟಿದ್ದೀನ ಅಂತ. ಅದಕ್ಕೆ ನವೀನ್, ಇವಾಗ ಬಾಣಂತನ ಚೆನ್ನಾಗಿ ತಿನ್ನು, ಬಾಣಂತನ ಮಾಡಿಸ್ಕೊ, ಆಮೇಲೆ ಡಯಟ್ ಮಾಡೋದು. ಇನ್ ಡ್ಯೂಟಿ ಆಫೀಸ್ ಅಂತ ನಾನು ಹೋಗೋದಕ್ಕೆ ಶುರು ಆದ್ರೆ ನಿಜವಾಗ್ಲೂ ನಾನು ಮಧ್ಯಾಹ್ನ ಲಂಚ್ ಮಾಡಲ್ಲ. ನನ್ಗೇನಾಗ್ಬಿಡುತ್ತೆ ಅಂದ್ರೆ ಈ ಅದು ವಾಪಸ್ ಬಂದಿರ್ತದೆ ಮನೆಗೆ, ಅದು ನನಗೆ ಯಾಕೋ ತಿನ್ನೋದಕ್ಕೆ ಮನ್ಸಾಗಲ್ಲ. ಬಿಸಿ ಬಿಸಿ ಏನಾದ್ರು ತಿನ್ಬೇಕನ್ಸುತ್ತೆ. ಹಾಗೆ ನಾನ್ ವರ್ಕ್ ಮಾಡೋ ಕಡೆ ಅಷ್ಟೊಂದು ಕ್ಯಾಂಟೀನ್ಸ್, ಹೋಟೆಲ್ಸ್ ಎಲ್ಲ ಇರಲ್ಲ. ಏನಪ್ಪಾ ಅಂದ್ರೆ ಟೀ ಕಾಫಿ ಬ್ರೆಡ್ ಬಿಸ್ಕೆಟ್ ಆತರ. ಸೊ ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ಅಷ್ಟೊಂದು ನಂಗೆ ಹೋಟೆಲ್ಸ್ ಕ್ಯಾಂಟೀನ್ಸ್ ಎಲ್ಲ ಅಷ್ಟೊಂದು ಸಿಗಲ್ಲ. ಹಾಗಾಗಿ ನಾನು ಲಂಚ್ ಬಾಕ್ಸ್ ಮನೆಯಲ್ಲಿ ಏನ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಅದನ್ನೇ ತಗೊಂಡ್ ಹೋಗ್ಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ ಅಂತ ಅಂದ್ರೆ ನನ್ಗೆ ತಣ್ಣ ಆಗ್ತಿರುತ್ತಲ್ಲ, ಅದೇನೋ ತಿನ್ನಕ್ಕೆ ಮನ್ಸಾಗಲ್ಲ. ನಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಮನೆ ಊಟಗಳು ಇಷ್ಟ. ಈ ತರ ಹೋಟೆಲ್ಲು ಅದು ಲೈಕ್ ಮಾಡಲ್ಲ ಜಾಸ್ತಿ. ಮುಂಚೆ ಇಷ್ಟ ಪಡ್ತಾ ಇದ್ದೆ, ಇವಾಗ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನಗೆ ಹೋಟೆಲ್ ಊಟ ಅಂತಂದ್ರೆ ಬೇಜಾರಾಗುತ್ತೆ. ನಮ್ಮಮ್ಮ ಅದೇ ಆಶ್ಚರ್ಯಪಡ್ತಾರೆ, ನೀನ ಇದು ಮುಂಚೆ ಹೋಟೆಲ್ ಅದು ಇದು ಅಂತ ಅವಾಗ ಎಷ್ಟು ಬುಕ್ ಮಾಡ್ಕೊಂಡು ತಿಂತಾ ಇದ್ದೆ ಗೊತ್ತಾ ನೀನು ಇತ್ತೀಚೆಗೆ. ಸ್ವಿಗ್ಗಿ ಝೊಮ್ಯಾಟೊ ಅನ್ಕೊಂಡು. ಈಗ ನಂಗೆ ಇಷ್ಟನೇ ಆಗೋದಿಲ್ಲ ನನಗೆ ಅದು ಊಟ ಮಾಡೋದಕ್ಕೆ. ಸೊ ಆಗ ಸಣ್ಣ ಆಗ್ಬಿಡ್ತೀನಿ. ಅದಷ್ಟೇ ಅಲ್ಲ, ಅವಾಗ ಮಧ್ಯಾಹ್ನ ಊಟ ಇರಲ್ಲ, ಅದ್ರ ಜೊತೆಗೆ ಏನು ವರ್ಕ್ ಪ್ರೆಷರು, ಮಕ್ಕಳು ನೋಡ್ಬೇಕು, ಟೆನ್ಷನ್ನು, ಟ್ರಾವೆಲ್ ಮಾಡೋದು, ಸುಸ್ತೇ ಆಗ್ಬಿಡುತ್ತೆ. ಪ್ರೆಸೆಂಟ್ ಏನಿದೆ ಅದ್ರಲ್ಲಿ 10 kg ಡೌನ್ ಆಗ್ತೀಯಾ ಇನ್ ಆಫೀಸ್ಗೆ ಹೋದ್ರೆ? ಆಗ್ಲೇಬೇಕು ಅಂತ ನಾನು ಅನ್ಕೊಂಡಿರೋದು. ಈಗ ಫ್ರೆಂಡ್ಸ್, ನಾನು ಬಾಣಂತನದಲ್ಲಿ ನನ್ನ ಡೆಲಿವರಿ ಆಯ್ತಲ್ವಾ,
ಡೆಲಿವರಿ ಆದ್ಮೇಲೆ ಫಸ್ಟ್ ಚೆಕಪ್ಗೆ ಹೋದ್ನಲ್ಲ, ಅವಾಗ ಏನು ವೆಯ್ಟ್ ಇತ್ತು, ವೆಯ್ಟ್ ಎಷ್ಟು ಅಂತ ಕೇಳ್ಬಿಡಿ, ಆದರೆ ಅವಾಗ ಎಷ್ಟು ವೆಯ್ಟ್ ಇದ್ನೋ ಅದಕ್ಕಿಂತ ಈ 3 ತಿಂಗಳು ಬಾಣಂತನದಲ್ಲಿ 5 kg ಜಾಸ್ತಿ ಆಗಿದೀನಿ. ನಾವು ವೆಯ್ಟ್ ನೋಡಿದ್ರೆ ಎಷ್ಟು ದಿನದ ಹಿಂದೆ ಒಂದು ವಾರ 15 ದಿನನಾ ಹಿಂದೆ, ಇವಾಗ ಗೊತ್ತಿಲ್ಲ, ಇವಾಗ ಇನ್ನೂ ಒಂದು ಅರ್ಧ kg ಜಾಸ್ತಿ ಆಗಿರ್ಬೋದು. ಸರಿ, ನಾನ್ ಬಾಣಂತಿ, ನಾನ್ ಜಾಸ್ತಿ ಆಗ್ಬೇಕು, ಇವರು ಜಾಸ್ತಿ ಆಗೋರೆ. ನವೀನ್ ಕೂಡ ನನ್ನೇ ಚಾಲೆಂಜ್ ಮಾಡಿದ್ರು, ನಾನು ಅಷ್ಟು ಇದ್ದೀನಿ ಅಂದ್ರೆ ನಂಬ್ತಾ ಇರ್ಲಿಲ್ಲ. ಸುಳ್ಳು ಹೇಳ್ಬೇಡ ಇರು ಅಂತ. ನಾನು ಅವ್ರು ತೂಕ ಮಾಡಿದ್ದೀನಿ, ನಾನೇ ತೂಕ ಮಾಡಿದೆ. ವೆಯ್ಟ್ ಗೇನ್ ಆಗೋರೆ. ನಮ್ಮ ಅಥರ್ವ ಮಾತ್ರ ಇದ್ದಂಗೆ ಅವನೇ. ಇನ್ನು ಆರ್ಯನ್ ಮಾಮೂಲಿ ಅವನ್ ಹೋಗ್ತಾ ಇದೆ. ನೋಡ, ಹಂಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಅಥರ್ವ ನೀನಂತೂ ನಿಮ್ಮ ಪಪ್ಪನ ತರ ಸಣ್ಣಕ್ಕೆ ಇಲ್ಲ. ಅಥರ್ವ ಮಗು ಇದ್ದಾಗ ಅವನೊಂಥರ ಗುಂಡ್ಗುಂಡಕ್ಕಿನ ಇದ್ದ, ಹಾಲ್ಗೆಣ್ಣೆ ಎಲ್ಲ ಇರುತ್ತಲ್ಲ ಮಕ್ಳಿಗೆ. ಆಮೇಲೆ ಬೆಳೀತಾ 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 ಅವನು ಅವ್ರ ಪಪ್ಪನ ತರ ಸಣ್ಣಗೆ ಆಗ್ತಾನೆ. ನಾನು ಮೊದಲ 50 kg ಇದ್ದೆ, ನಾನು ಅಷ್ಟು ಸಣ್ಣ ಇದ್ದೆ. ಆರ್ಯನ್ನ ಎತ್ಕೊಳ್ಳ. ಆರ್ಯನ್ ಆರ್ಯನ್ ಏನು ಮಾಡ್ತಾ ಇದ್ದೀರಾ? ಅವ್ನು ಹೆಂಗ್ ಮಾಡ್ತಾನೆ ಅಂದ್ರೆ ಆರ್ಯನು, ನಾವೇನಾದ್ರೂ ನಾಲ್ಗೆ ಆಚೆ ಹಾಕಿ ಹಿಂಗೆಲ್ಲ ಮಾಡೋದು ಎಲ್ಲ ತೋರಿಸಿದ್ರೆ ಸೇಮ್ ಅದೇ ತರ ಎಲ್ಲ ಮಾಡೋದು. ಆರ್ಯನ್ ಕೂದಲು ನೋಡಿ ಈಗಲೂ ಹೆಂಗಿದೆ. ನೀನ್ ಕಾಣ್ತಾ ಇಲ್ಲ ಅಥರ್ವ. ಅಥರ್ವ, ಆರ್ಯನ್ ಅಲ್ಲಿ ನೋಡು, ಹಾಯ್ ಮಾಡು. ಹಾಗೆ ಫ್ರೆಂಡ್ಸ್, ಇವತ್ತು ಅಮ್ಮ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ನಾನ್ ವೆಜ್ ಅಂತ ಬಂದಾಗ ಚಿಕನ್ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನೋದು. ನಾನು, ನವೀನ್, ಶಿವು ಎಲ್ರಿಗೂ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ನಾನ್ ವೆಜ್ ಮಾಡ್ಕೊಬೋದು ಇವತ್ತು ಅಂತ ಬಂದಾಗ ಜಾಸ್ತಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದು. ಇನ್ನು ಸಂಡೇಸ್ ಅಂತ ಬಂದಾಗ ನನಗೆ ಆ್ಯಕ್ಚುಲಿ ಮಟನ್ ಇಷ್ಟ ಇಲ್ಲ, ಬಟ್ ತಿನ್ನಲೇಬೇಕು ಅನ್ನೋ ಒತ್ತಾಯಕ್ಕೆ ನಾನು ವಾರದಲ್ಲಿ ಒಂದಿನ ಮಟನ್ ತರಿಸ್ಕೊತೀನಿ ಅಷ್ಟೇ. ಅದು ಬಿಟ್ಟು ಆಲ್ಮೋಸ್ಟ್ ನನಗೆ ಚಿಕನ್ ಬಿರಿಯಾನಿ, ಕಬಾಬ್, ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಈ ಥರದ್ದೇ ನಂಗೆ ಇಷ್ಟ ಆಗೋದು. ಸೊ ಅಮ್ಮ ಇವಾಗ ಡಿನ್ನರ್ಗೆ ಅದೇ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.